ಹಾಯ್ ಹೇಗಿದ್ದೀರಲ್ಲ ಚೆನ್ನಾಗಿರ ಅನ್ಕೋತೀನಿ. ಸೊ ಇದನ್ನ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಆಗಸ್ಟ್ 17ರಿಂದ 23ರವರೆಗಿನ ಟಾಪ್ 40 ಕರೆಂಟ್ ಅಫೇರ್ಸ್ಗಳನ್ನು ಇದರಲ್ಲಿ ಕವರ್ ಮಾಡುವಂಥ ಕೆಲಸನ ಮಾಡಿದ್ದೀನಿ. ಸೊ ತಪ್ಪದೆ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇ ಪ್ರಶ್ನೆಯನ್ನು ನೋಡಿದಾಗ ಸ್ಪೇಸ್ ವಾಕನ್ನು ನಡೆಸಿದಂತಹ ಮೊದಲ ಫ್ರೆಂಚ್ ಮಹಿಳೆ ಅಂತ ಇಲ್ಲಿ ಕೇಳಿದ್ದಾರೆ ನೋಡಿ. ಸೋಫಿ ಅಡೆನಾಟ್ ಅನ್ನೋರು ಏನಿದ್ದಾರೆ ಸ್ಪೇಸ್ ವಾಕನ್ನು ನಡೆಸಿದಂತಹ ಮೊದಲ ಫ್ರೆಂಚ್ ಮಹಿಳೆ ಆಗಿದ್ದಾರೆ. ಸೊ ವಿವರಣೆಯನ್ನು ನೋಡಿದಾಗ ಸೋಫಿ ಅಡೆನಾ ಅನ್ನೋರು ಯುರೋಪ್ನ ಬಾಹ್ಯಾಕಾಶ ಸಂಸ್ಥೆಯ ಮುಖ್ಯ ಗಗನಯಾತ್ರಿಯಾಗಿರ್ತಾರೆ. ಸೊ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿಲ್ದಾಣದ ಹೊರಗೆ ಸ್ಪೇಸ್ ವಾಕನ್ನು ಪೂರ್ಣಗೊಳಿಸಿದ ಮೊದಲ ಮಹಿಳೆಯಾಗಿರ್ತಾರೆ. ಸೊ ಸ್ಪೇಸ್ ವಾಕ್ ನಡೆಸಿದ ಫ್ರಾನ್ಸ್ ದೇಶದ ಇತಿಹಾಸದಲ್ಲಿ ಮೊದಲ ಹೆಗ್ಗಳಿಕೆಯನ್ನು ಇವರು ಪಾತ್ರರಾಗಿದ್ದಾರೆ. ಸೊ ಐತಿಹಾಸಿಕ ಸಾಧನೆಯನ್ನು ಯುರೋಪ್ನ ಬಾಹ್ಯಾಕಾಶ ಸಂಸ್ಥೆಯು ಮಾಡಿರುವಂಥದ್ದು ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ನೋಡಿ. ಸೊ ನೆಕ್ಸ್ಟ್ ಬಂದಾಗ ಭಾರತ ಸ್ವಾತಂತ್ರ್ಯದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ವಿಕಸಿತ ಭಾರತ ನಿರ್ಮಾಣಕ್ಕಾಗಿ ಆವರಣಗೊಳಿಸಿದ ದೃಷ್ಟಿಕೋನ ಯಾವುದು ಅಂತ ಕೇಳಿದ್ದಾರೆ. ಸೊ ಅಂದರೆ ಥೀಮ್ ಯಾವುದು ಅಂತ ಕೇಳಿದ್ದಾರೆ. ಸೊ ಸಪ್ತಧಾರ ಮಿಷನ್ ಅನ್ನೋದನ್ನ ಏನು ಮಾಡಿದ್ರು, ಸೊ ಪ್ರಧಾನಿ ಮೋದಿ ಅವರು ಏನು ಮಾಡಿದ್ದಾರೆ, ಸೊ ಅನಾವರಣಗೊಳಿಸಿದ್ದಾರೆ ಅನ್ನೋದನ್ನ ಇಲ್ಲಿ ಕೇಳ್ತಾರೆ. ಸೊ 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಕೆಂಪುಕೋಟೆಯಿಂದ ಈ ಹೊಸ ಮಿಷನ್ ಅನ್ನು ಘೋಷಿಸಿರ್ತಾರೆ. ಸೊ ದೇಶದ ಸಮಗ್ರ ಪ್ರಗತಿಗಾಗಿ 7 ಪ್ರಮುಖ ಕ್ಷೇತ್ರಗಳನ್ನು ಇದು ಒಳಗೊಂಡಿರುತ್ತೆ. ಸೊ ಇದರಲ್ಲಿ ಕೃಷಿ, ತಂತ್ರಜ್ಞಾನ, ಗತಿಶಕ್ತಿ, ರಕ್ಷಣೆ, ಹಸಿರು ಆರ್ಥಿಕತೆ ಮತ್ತು ಸಾಫ್ಟ್ವೇರ್ ಪವರ್ಗಳು ಸೇರಿರ್ತವೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ 1947ರವರೆಗೆ ಭಾರತವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಲು ಏನಿದೆ ಇದು ಗುರಿಯನ್ನು ಹೊಂದಿದೆ ಅನ್ನೋದನ್ನು ನೆನಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ಭಾರತದ ಮೊದಲ ಕೈಗಾರಿಕಾ ಪ್ರಮಾಣದ ಬಯೋಪಾಲಿಮರ್ ಉತ್ಪಾದನಾ ಘಟಕವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಬಯೋಪಾಲಿಮರ್ ಅಂದರೆ ಕರಗುವಂತಹ ಪಾಲಿಮರ್ಗಳಂದರೆ ಪ್ಲಾಸ್ಟಿಕನ್ನು ಉತ್ಪಾದನೆ ಮಾಡಲಿಕ್ಕೆ ಅದು ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ಉತ್ತರ ಪ್ರದೇಶದ ಲಖೀಂಪುರ ಖೇರಿಯಲ್ಲಿ ಏನಿದೆ ಅಲ್ವಾ, ಸೊ ಇದನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಕೊಟ್ಟಿದ್ದಾರೆ ನೋಡಿ. ಪರಿಸರ ಸ್ನೇಹಿ ಪ್ಲಾಸ್ಟಿಕ್ ಪರ್ಯಾಯಗಳನ್ನು ಉತ್ತೇಜಿಸಲು ಅತ್ಯಾಧುನಿಕ ಘಟಕವನ್ನು ಸ್ಥಾಪಿಸಲಾಗಿದೆ. ಸೂಕ್ಷ್ಮಜೀವಿಗಳಿಂದ ನೈಸರ್ಗಿಕವಾಗಿ ಜೈವಿಕ ಸಂಪನ್ಮೂಲಗಳಿಂದ ಬಯೋಪಾಲಿಮರ್ಗಳು ತಯಾರಿಸಲಾಗುತ್ತದೆ. ಇದು ಮಾಲಿನ್ಯವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಯಂತ್ರಿಸಲು ನೆರವಾಗುತ್ತದೆ. ಉತ್ತರ ಪ್ರದೇಶದ ಲಖೀಂಪುರ್ ಖೇರಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಕೈಗಾರಿಕಾ ಘಟಕವನ್ನು ಏನು ಮಾಡಿದ್ದಾರೆ, ಸ್ಥಾಪನೆಯನ್ನು ಮಾಡಿದ್ದಾರೆ. ಸೊ ಬಯೋಪಾಲಿಮರ್ ಅಂದರೆ ಇದು ಡಿಗ್ರೇಡೇಬಲ್ ಅಂದರೆ ಕರಗುವಂಥದ್ದು, ಭೂಮಿಯಲ್ಲಿ ಕರಗುವಂತಹ ಪ್ಲಾಸ್ಟಿಕ್ಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಮಾಡಿರುವಂಥ ಒಂದು ಘಟಕ. ಸೊ ನೆಕ್ಸ್ಟ್ ಬಂದಾಗ ಭಾರತವು 2047ರವರೆಗೆ ಎಷ್ಟು ಪ್ರಮಾಣದ ಶಕ್ತಿ ಸಾಮರ್ಥ್ಯವನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ, ಪರಮಾಣು ಶಕ್ತಿಯನ್ನು. ಸೊ ಇದು ಬಂದ್ಬಿಟ್ಟು 100 ಗಿಗಾವಾಟ್ ಪ್ರಮಾಣ ಶಕ್ತಿಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಅನ್ನೋದನ್ನು ನೆನಪಿಕೊಳ್ಳಿ. ಸೊ ಭಾರತ ಶುದ್ಧ ಮತ್ತು ಹಸಿರು ಇಂಧನ ಪರಿವರ್ತನೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ. ಸೊ ಅದರ ದೃಷ್ಟಿಯಿಂದ ಇದನ್ನು ಮಾಡ್ತಿದ್ದಾರೆ. ಸೊ ದೇಶದ ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಪ್ರಮಾಣ ಶಕ್ತಿಯು ಅತ್ಯಂತ ಪ್ರಮುಖವಾಗಿದೆ. ಪ್ರಮಾಣ ಶಕ್ತಿಯಿಂದಲೇ ಅತಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವಂಥದ್ದು ದೇಶದಲ್ಲಿ ಕಾಣಿಕೆ ಸಿಗುತ್ತೆ. 2047ರ ವಿಕಸಿತ ಭಾರತ ಗುರಿಯ ಒಟ್ಟಾಗಿ 100 ಗಿಗಾವ್ಯಾಟನ್ನು ಉತ್ಪಾದನೆ ಮಾಡುವಂಥ ಗುರಿಯನ್ನು ಹೊಂದಿರುತ್ತೆ. ಸೊ ಇದರಲ್ಲಿ ನೆಟ್ ಜೀರೋ ಹೊರಸೂಸುವಿಕೆ CO2ನ ಹೊರಸೂಸುವಿಕೆನ ಸಾಧನೆ ಮಾಡುವ ಗುರಿಯು ಕೂಡ ಇದೆ ಅನ್ನೋದನ್ನು ನೆನಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ಭಾರತದ ಮೊದಲ ಖಾಸಗಿ ಬ್ರ್ಯಾಂಡೆಡ್ ರೈಲು ತೇಜಸ್ ಎಕ್ಸ್ಪ್ರೆಸ್ನ ಯಾವ 2 ನಗರಗಳೊಂದಿಗೆ ಸಂಚರಿಸಲಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಲಕ್ನೋ ಮತ್ತು ನವದೆಹಲಿ. ಸೊ ತೇಜಸ್ ಅನ್ನೋದೇನಿದೆ ದೇಶದ ಮೊದಲ ಖಾಸಗಿ ನಿಯಂತ್ರಿತ ಅಥವಾ ಖಾಸಗಿಯಿಂದ ನಿರ್ವಹಣೆ ಮಾಡಲ್ಪಡುವಂಥ ಮೊದಲ ರೈಲ್ವೆ ಆಗಿದ್ದು ಇದು ಏನಿದೆ ಅಲ್ವಾ, ಲಕ್ನೋ ಟು ನವದೆಹಲಿಯಲ್ಲೂ ಸಂಚಾರ ಮಾಡುವಂಥ ಕೆಲಸ ಮಾಡುತ್ತೆ. ಸೊ ಭಾರತದ ಆದಾಯ ಹೆಚ್ಚಳಕ್ಕಾಗಿ ಬ್ರ್ಯಾಂಡಿಂಗ್ ಮಾದರಿಯನ್ನು ಪರಿಚಯಿಸಿದೆ. ಸೊ ಇದರ ಅಡಿಯಲ್ಲಿ ಇದನ್ನು ಮಾಡಲಾಗಿದೆ. ಸೊ IRTCಯ ರೈಲಿನ ಸಂಪೂರ್ಣ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತೆ. ಸೊ IRTC ಏನಿದೆ ಇಂಡಿಯನ್ ರೈಲ್ವೆ, ಸೊ ಅದು ಇದರ ಸಂಪೂರ್ಣ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತೆ. ಸೊ ಉತ್ತರ ಪ್ರದೇಶದ ಲಕ್ನೋದಿಂದ ರಾಜಧಾನಿಯ ನವದೆಹಲಿಯವರೆಗೆ ಇದೇನು ಮಾಡುತ್ತೆ, ಪ್ರಯಾಣ ಮಾಡುವಂಥ ಕೆಲಸ ಮಾಡುತ್ತೆ. ಪ್ರಯಾಣಿಕರಿಗೆ ಆಧುನಿಕ ಸೌಲಭ್ಯಗಳು ಮತ್ತು ಪ್ರವಾಸೋದ್ಯಮ ವಾಣಿಜ್ಯಿಕ ಸಂಪರ್ಕಗಳನ್ನು ಒದಗಿಸುವಂಥ ಕೆಲಸವನ್ನು ಯಾವ್ದು ಮಾಡ್ತಂದ್ರೆ ತೇಜಸ್ ರೈಲು ಮಾಡುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಕ್ವಶನ್ ಬರುತ್ತೆ, ಯಾವ ರೈಲು ದೇಶದ ಮೊದಲ ಖಾಸಗಿ ಬ್ರ್ಯಾಂಡೆಡ್ ರೈಲು ಅಂತ ಕೇಳ್ತಾರೆ. ಸೊ ಇದು ಹಳಿ ಕ್ವಶನ್ ಆದರೂ ಕೂಡ ಸುದ್ದಿಯಲ್ಲಿದೆ. ಸೊ ತೇಜಸ್ ಎಕ್ಸ್ಪ್ರೆಸ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಮತ್ತೆ ಯಾವ 2 ನಗರ ಅಂತ ಬಂದಾಗ ಲಕ್ನೋ ಮತ್ತು ನವದೆಹಲಿ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಮೊಬೈಲ್ ಆಹಾರ ಪರೀಕ್ಷಾ ಪ್ರಯೋಗಾಲಯಗಳಿಗಾಗಿ ಭಾರತ ಮೊದಲ ಮಾನ್ಯತೆ ಯೋಜನೆಯನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ದಾರೆ. ನೋಡಿ NABL ಅನ್ನೋದೇನಿದೆ ಅಲ್ವಾ, ಸೊ ಇದನ್ನು ಆರಂಭಿಸಿದಂಥದ್ದು. ಸೊ ಇದರ ಎಕ್ಸ್ಪ್ಲೇನ್ ಅನ್ನೋದಾಗ ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಟೆಸ್ಟಿಂಗ್ ಆ್ಯಂಡ್ ಕ್ಯಾಲಿಬ್ರೇಷನ್ ಲ್ಯಾಬೊರೇಟರೀಸ್ ಇದನ್ನು ಆರಂಭಿಸಿದೆ. ಸೊ ಇದೇನಿದೆ ಅಲ್ವಾ, ಸೊ ದೇಶದ ಆರೋಗ್ಯದ ಆಹಾರದ ಸೊ ಇದೇನಿದೆ ಅಲ್ವಾ, ಸೊ ಆಹಾರ ಪರೀಕ್ಷಾ ಪ್ರಯೋಗಾಲಯಗಳಿಗೆ ಮಾನ್ಯತೆಯನ್ನು ನೀಡುವಂಥ ಕೆಲಸ ಮಾಡುತ್ತೆ. ಸೊ ಮೊಬೈಲ್ ವ್ಯಾನ್ಗಳ ಮೂಲಕ ವಾಹನದ ಗುಣಮಟ್ಟಗಳನ್ನು ಸ್ಥಳದಲ್ಲೇ ತ್ವರಿತವಾಗಿ ಪರೀಕ್ಷೆ ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ. ಸೊ ಗ್ರಾಮೀಣ ಮತ್ತು ದೂರ ಪ್ರದೇಶಗಳಲ್ಲಿ ಸುರಕ್ಷಿತ ಮತ್ತು ಗುಣಮಟ್ಟ ಆಹಾರ ಸಿಗುವಂತೆ ಇದು ಮಾಡುತ್ತೆ. ಸೊ ನೆಕ್ಸ್ಟ್ ಬಂದಾಗ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಸುಧಾರಿಸಲು ಈ ಯೋಜನೆ ಅಧಿಕೃತವಾಗಿ ಮಾನ್ಯತೆ ಪಡೆದಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಏನಂದರೆ ಒಟ್ಟಿನಲ್ಲಿ ಆಹಾರದ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ತಂದಿರುವಂತಹ ಒಂದು ಯೋಜನೆ ಯಾವುದಂದ್ರೆ ಮೊಬೈಲ್ ಆಹಾರ ಪರೀಕ್ಷಾ ಪ್ರಯೋಗಾಲಯ ಅಂತ ಹೇಳಿ. ಸೊ ಇದನ್ನು ತಂದವರು ಯಾರಂದರೆ NABL. ಸೊ ಅದರ ಫುಲ್ ಫಾರ್ಮ್ ಅನ್ನು ಕೇಳ್ತಾರೆ, ನ್ಯಾಷನಲ್ ಅಕ್ರಿಡಿಟೇಷನ್ ಬೋರ್ಡ್ ಫಾರ್ ಟೆಸ್ಟಿಂಗ್ ಆ್ಯಂಡ್ ಕ್ಯಾಲಿಬ್ರೇಷನ್ ಲ್ಯಾಬೊರೇಟರಿ ಅಂತ ಹೇಳಿ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ DRDO ಎಲೆಕ್ಟ್ರಾನಿಕ್ ಫೇರ್ ಕುರಿತ 2 ದಿನದ ರಾಷ್ಟ್ರೀಯ ಸೆಮಿನಾರ್
ನೀತ್ರ 2026 ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಬೆಂಗಳೂರಲ್ಲಿ ನಡೆಯುತ್ತೆ. ಸೊ ರಕ್ಷಣಾ ಸಂಶೋಧನೆ ಅಭಿವೃದ್ಧಿ ಮತ್ತು DRDOದ ಮಹತ್ವ ತಾಂತ್ರಿಕ ಸಮ್ಮೇಳನ ಆಗಿದ್ದು, ಸೊ ಎಲೆಕ್ಟ್ರಾನಿಕ್ ಮತ್ತು ಯುದ್ಧ ತಂತ್ರಗಳು, ಡಿಜಿಟಲ್ ತಂತ್ರಗಳ ಮೇಲೆ ಇದು ಪ್ರಮುಖವಾಗಿ ಕೇಂದ್ರೀಕರಿಸಿತ್ತು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಭಾರತ ರಕ್ಷಣಾ ಪಡೆಗಳ ರಹಸ್ಯ ಸಂವಹನ ಮತ್ತು ಸೈಬರ್ ಭದ್ರತಾ ವ್ಯವಸ್ಥೆಗಳನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದ್ರ ಮೂಲಕ ಇದನ್ನು ಮಾಡಿದ್ದಾರೆ. ಸೊ 7 ದಿನಗಳ ಎಲ್ಲಿ ನಡೆಯುತ್ತೆ ಅಂದರೆ ಬೆಂಗಳೂರಿನಲ್ಲಿ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಆಗಸ್ಟ್ 15, 2026ರಂದು ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಂದು ಮೊದಲ ಬಾರಿಗೆ ಸಂಪೂರ್ಣವಾಗಿ ಹಾಡಲಾದ ಹಾಡು ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಒಂದೇ ಮಾತರಂ. ಬಹಳಷ್ಟು ಚರ್ಚೆಯಲ್ಲಿರುವಂಥ ಗೀತೆ ಯಾವುದಂದರೆ ಒಂದೇ ಮಾತರಂ. ಸೊ 150 ವರ್ಷಗಳ ಆಚರಣೆಯನ್ನು ಇದು ಹೊಂದಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಯಾವುದು ಒಂದೇ ಮಾತರಂ, ಸ್ವಾತಂತ್ರ್ಯ ದಿನಾಚರಣೆ ಅಲ್ಲ, ಒಂದೇ ಮಾತರಂ. ಸೊ ಸ್ವಾತಂತ್ರ್ಯ ದಿನಾಚರಣೆ ಅಂತ ಬಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಆಗುತ್ತೆ. ಸೊ ಬಂಕಿಮ್ ಚಂದ್ರ ಚಟರ್ಜಿ ಅವರು ಒಂದೇ ಮಾತರಂ ಗೀತೆಯನ್ನು ರಚಿಸಿದರು. ಸೊ ಇದಕ್ಕೆ 150 ವರ್ಷಗಳು ಪೂರ್ಣಗೊಂಡಿದೆ. ಸೊ ಐತಿಹಾಸಿಕ ಮೈಲಿಗಲ್ಲಿನ ನೆನಪಿಗಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕೆಂಪುಕೋಟೆಯಲ್ಲಿ ಏನು ಮಾಡಿದರು, ಇದನ್ನು ಹಾಡಲಾಯಿತು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಸಂಪೂರ್ಣ ಗೀತೆಯನ್ನು ಕೆಂಪುಕೋಟೆಯಲ್ಲಿ ಹಾಡಲಾಗಿದೆ. ಸೊ ಇದು ದೇಶದ ತ್ಯಾಗ ಮತ್ತು ದೇಶಭಕ್ತಿಯನ್ನು ಸ್ಮರಿಸುವಂಥ ಗೀತೆಯಾಗಿರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಇತ್ತೀಚೆಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಒಡಿಸ್ಸಿ ನೃತ್ಯ ಕಲಾವಿದ ಯಾರಂತ ಕೇಳಿದ್ದಾರೆ. ಶುಭಾದಾ ವರದ್ಕರ್ ಅಂತ ಏನಿದಾರಲ್ಲ, ಸೊ ಇವರು ಸಂಗೀತ ನಾಟಕ ಅಕಾಡೆಮಿಯನ್ನು ಪಡೆದವರು. ಸೊ ಭಾರತ ಖ್ಯಾತ ಹಿರಿಯ ಒಡಿಸ್ಸಿ ಶಾಸ್ತ್ರೀಯ ನೃತ್ಯಗಾರರಾಗಿರ್ತಾರೆ. ಸೊ ಶಾಸ್ತ್ರೀಯ ನೃತ್ಯ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ಸಲ್ಲಿಸಿರೋರು. ಸೊ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿತ್ತು. ಯಾರು ಮಾಡಿದ್ರು ಅಂದರೆ ದ್ರೌಪದಿ ಮುರ್ಮು ಅವರು ಮಾಡಿದ್ರು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಇದು ಆಗಿತ್ತು. ಸೊ ನೆಕ್ಸ್ಟ್ ಬಂದಾಗ ಭಾರತ ಮತ್ತು ಥೈಲ್ಯಾಂಡ್ ನಡುವಿನ 15ನೇ ಜಂಟಿ ಮಿಲಿಟರಿ ವ್ಯಾಯಾಮ ಮೈತ್ರಿಯಲ್ಲಿ ನಡೆಯುತ್ತೆ ಅಂತ ಕೇಳಿದ್ದಾರೆ. ಸೊ ಮೈತ್ರಿ ಅನ್ನೋದು ಯಾವೆರಡು ರಾಷ್ಟ್ರಗಳೊಂದಿಗೆ ನಡೀತು ಅನ್ನೋದನ್ನು ಕ್ವಶನ್ ಕೇಳ್ತಾರೆ. ಸೊ ಇದು ಭಾರತ ಮತ್ತು ಥೈಲ್ಯಾಂಡು. ಸೊ ಎಲ್ಲಿ ನಡೀತಾ ಅಂದರೆ ಥೈಲ್ಯಾಂಡ್ನಲ್ಲಿ ನಡೀತು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಮೈತ್ರಿ ಅನ್ನೋದು ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೆಯುವಂಥ ಜಂಟಿ ಸಮಾವೇಶ ಆಗಿರುತ್ತೆ. ಸೊ 15ನೇ ಆವೃತ್ತಿ ಎಲ್ಲಿ ನಡೀತು ಅಂದರೆ ಥೈಲ್ಯಾಂಡ್ನಲ್ಲಿ ನಡೀತು. ಸೊ ಇದರಲ್ಲಿ ಏನೆಲ್ಲ ಮಾಡಿದ್ದಾರೆ, ಕಾರ್ಯಾಚರಣೆ, ಜಂಟಿ ತಂತ್ರಜ್ಞಾನ, ಕೌಶಲ್ಯ ಹಂಚಿಕೊಳ್ಳುವ ಇದರ ಪ್ರಮುಖ ಉದ್ದೇಶವಾಗಿತ್ತು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಎರಡು ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ರಕ್ಷಣಾ ಮತ್ತು ರಾಜತಾಂತ್ರಿಕ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿ ಮಾಡುವಂಥ ಕೆಲಸನ ಈ ಜಂಟಿ ಸಮಾವೇಶ ಮಾಡಿತ್ತು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಈ ಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್ನ ಪ್ರಶಸ್ತಿನ ಯಾರು ಗೆದ್ದಿದ್ದಾರೆ, ಈ ಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್ ಪ್ರಶಸ್ತಿನ ಯಾರು ಗೆದ್ದಿದ್ದಾರೆ ಅನ್ನೋದನ್ನು ಕೇಳಿದ್ದಾರೆ. ಮ್ಯಾಗ್ನಸ್ ಕಾರ್ಲ್ಸನ್ ಅನ್ನೋರು ಏನಿದಾರಲ್ಲ, ಸೊ ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸೊ ನಾರ್ವೆ ದೇಶದ ಖ್ಯಾತ ಗ್ರ್ಯಾಂಡ್ ಮಾಸ್ಟರ್ ಮ್ಯಾಗ್ನಸ್ ಕಾರ್ಲ್ಸನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರ್ತಾರೆ. ಸೊ ಜಾಗತಿಕ ಮಟ್ಟದ ಈ ಸ್ಪೋರ್ಟ್ಸ್ ಚೆಸ್ ಪಂದ್ಯಾವಳಿಯನ್ನು ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆಸಲಾಗಿತ್ತು. ಸೊ ಅಂತಿಮ ಸುತ್ತಿನಲ್ಲಿ ಅತ್ಯುತ್ತಮ ಚದುರಂಗ ತಂತ್ರವನ್ನು ಪ್ರದರ್ಶಿಸಿ ಅಗ್ರಸ್ಥಾನವನ್ನು ಪಡೆದಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಚೆಸ್ ಇತಿಹಾಸದಲ್ಲಿಯೇ ಅವರ ಪಾರಮ್ಯವನ್ನು ಈ ಜಯವು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಅಂದರೆ ಇವರ ಬುದ್ಧಿಶಕ್ತಿಯನ್ನು ಮತ್ತೊಮ್ಮೆ ಸಾಧಿಸಿಪಡಿಸುವಲ್ಲಿ ಈ ಗೆಲುವು ಅವರಿಗೆ ಮಹತ್ವದಾಗಿತ್ತು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರಿಗೆ ಯಾವ ದೇಶದ ಸೇನೆಯು ಗೌರವ ಜನರಲ್ ಹುದ್ದೆಯನ್ನು ನೀಡಲಾಗಿದೆ ಅಂದರೆ ಭಾರತ ಸೇನೆಯ ಮುಖ್ಯಸ್ಥರಾಗಿರುವಂಥ ಧೀರಜ್ ಸೇಠ್ ಅವರಿಗೆ ಯಾವ ದೇಶವು ಅವರ ಸೇನೆಯ ಗೌರವ ಜನರಲ್ ಹುದ್ದೆಯನ್ನು ನೀಡಿದ್ರು ಅಂತ ಕೇಳ್ತಿದ್ದಾರೆ. ಸೊ ನೇಪಾಳ ಏನಿದೆಯಲ್ವಾ, ಸೊ ಈ ಹುದ್ದೆಯನ್ನು ನೀಡುವಂಥ ಕೆಲಸವನ್ನು ಮಾಡಿರ್ತಾರೆ. ನೇಪಾಳ ಮತ್ತು ಭಾರತ ನಡುವೆ ಪರಸ್ಪರ ಸೇನಾ ಮುಖ್ಯಸ್ಥರಿಗೆ ಗೌರವ ನೀಡಲು ಈ ಪದವಿಯನ್ನು ನೀಡುವ ಸಂಪ್ರದಾಯ ಇದೆ. ಅಂದರೆ ತಾತ್ಕಾಲಿಕವಾಗಿ 1-2 ದಿನನೋ 1 ತಿಂಗಳು ಕೊಡ್ತಾರೆ. ಸೊ ದಶಕಗಳಿಂದ ನಡೆದುಕೊಂಡು ಬಂದಿರೋ ಈ ರಕ್ಷಣಾ ಭಾಗವಾಗಿ ಇದನ್ನು ನೀಡಲಾಗುತ್ತೆ. ಸೊ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರಿಗೆ ನೇಪಾಳ ಸೇನೆಯ ಗೌರವ ನೀಡಿ ಶ್ರೇಣಿಯನ್ನು ಪ್ರದಾನ ಮಾಡಲಾಯಿತು ಅನ್ನೋದಿದೆ. ಸೊ ಉಭಯ ದೇಶಗಳ ನಡುವಿನ ಸಾಂಪ್ರದಾಯಿಕ ಸ್ನೇಹ ಮತ್ತು ಸೇನಾ ಸಹಕಾರದ ಸಂಕೇತ ಇದಾಗಿರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಭಾರತದ ಮೊದಲ ವರ್ಚುವಲ್ ಮೃಗಾಲಯವನ್ನು ಯಾವ ನಗರವು ಪಡೆದುಕೊಂಡಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ವರ್ಚುವಲ್ ಮೃಗಾಲಯ ಅಂದರೆ ಸೊ ಇಂದೋರ್ನ ಮಧ್ಯಪ್ರದೇಶ ಏನಿದೆಯಲ್ಲ ಇದನ್ನು ಪಡೆದುಕೊಂಡಂಥ ಮೊದಲ ರಾಜ್ಯವಾಗಿರುತ್ತೆ. ಮಧ್ಯಪ್ರದೇಶ ಇಂದೋರ್ ನಗರದಲ್ಲಿ ದೇಶದ ಮೊದಲ ಅತ್ಯಾಧುನಿಕ ವರ್ಚುವಲ್ ಮೃಗಾಲಯವನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ವನ್ಯಜೀವಿಗಳು ಮತ್ತು ನೈಜವಾಗಿ ಅನುಭವಿಸಲು 3D ತಂತ್ರಜ್ಞಾನವನ್ನು AR ಅಥವಾ VR ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗಿದೆ. ಸೊ ಪ್ರಾಣಿಗಳು ಹಿಂಸಿಸದೆ ಅಥವಾ ಬಂಧನದಲ್ಲಿಡದೆ ಮಕ್ಕಳಿಗೆ ಪರಿಸರ ಜಾಗೃತಿ ಮೂಡಿಸಲು ಇದು ಸಹಕಾರಿಯಾಗಿದೆ. ಇದು ಪ್ರವಾಸೋದ್ಯಮ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಡಿಜಿಟಲ್ ನಂದಿಯನ್ನು ಹಾಡುವಂಥ ಕೆಲಸವನ್ನು ಮಾಡಿದೆ. ಅಂದರೆ ವರ್ಚುವಲ್ ಅಂದರೆ 3D ಇಮೇಜ್ಗಳ ಮೂಲಕ ಏನು ಮಾಡಲಿಕ್ಕೆ ಸಾಧ್ಯ ಅಂದರೆ ಕಾಡು ಪ್ರಾಣಿಗಳನ್ನು ತೋರಿಸಲು ಮಾಡಿರುವಂಥ ಒಂದು ಮೃಗಾಲಯ ಯಾವುದಂದರೆ ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ಇದನ್ನು ಮಾಡಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಮಹಿಳೆಯರ 76 kg ವಿಭಾಗದಲ್ಲಿ ಸತತ 2ನೇ ಬಾರಿಗೆ ಅಂಡರ್-20 ವಿಶ್ವ ಕುಸ್ತಿ ಚಾಂಪಿಯನ್ನ ಪ್ರಶಸ್ತಿ ಗೆದ್ದಪಟ್ಟು ಯಾರಂತ ಹೇಳಿ ಕೇಳಿದ್ದಾರೆ ನೋಡಿ. ಸೊ ಕಾಜಲ್ ಧೋಫ್ನವರು ಏನಿದಾರಲ್ವ ಇವರು ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. 76 kg ವಿಭಾಗದಲ್ಲಿ ಸತತ 2 ಬಾರಿ ಗೆದ್ದಿರುವಂಥದ್ದು. ಸೊ ಕಾಜಲ್ ಧೋಫ್ ಅವರು ಭಾರತದ ಭರವಸೆಯ ಮಹಿಳಾ ಕುಸ್ತಿಪಟು ಆಗಿದ್ದಾರೆ. ಸೊ ಸೋವಾಕಿನಲ್ಲಿ ನಡೆದ ಅಂದರೆ ಎಲ್ಲಿ ನಡೀತು ಅಂತ ಕೇಳಿದ್ದಾರೆ, ಅಂಡರ್-20 ವಿಶ್ವಕಪ್ ಕುಸ್ತಿಯಲ್ಲಿ 76 kg ವಿಭಾಗದಲ್ಲಿ ಗೆದ್ದಿರ್ತಾರೆ. ಎಲ್ಲಿ ನಡೀತು ಅಂದರೆ ಸ್ಲೋವಾಕಿಯಾದಲ್ಲಿ ನಡೀತು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸತತ 2ನೇ ಬಾರಿಗೆ ಇದನ್ನು ಗೆದ್ದಿರುವಂಥದ್ದು. ಸೊ ಇವರು ಮಹತ್ತನ್ನು ಸಾಧನೆ ಮಾಡಿದ ಭಾರತೀಯ ಕುಸ್ತಿ ಕ್ಷೇತ್ರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಗೌರವ ತಂದುಕೊಟ್ಟಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಬೇಕು. ಸೊ ನೆಕ್ಸ್ಟ್ ಬಂದಾಗ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯನ್ನು ಭಾರತವು ಎಲ್ಲಿ ಆಯೋಜಿಸಲಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಬ್ರಿಕ್ಸ್ ಪರಿಸರ ಸಚಿವರು, ಸೊ ಬ್ರಿಕ್ಸ್ ಸಭೆ ಅಲ್ಲ, ಬ್ರಿಕ್ಸ್ ಪರಿಸರ ಸಚಿವರದು. ಸೊ ಎಲ್ಲ ದೇಶದ ಪರಿಸರ ಸಚಿವರು ಏನಿರ್ತಾರಲ್ಲ ಅವ್ರು ಸೇರ್ಕೊಂಡು ಮಾಡುವಂಥ ಒಂದು ಸಭೆ ಎಲ್ಲಿ ನಡೆಯುತ್ತೆ ಅಂದರೆ ನವದೆಹಲಿಯಲ್ಲಿ. ಸೊ ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ಪರಿಸರ ಸಚಿವರ ಮಹತ್ವದ ಸಭೆ ಇದಾಗಿರುತ್ತೆ. ಸೊ ಉನ್ನತ ಮಟ್ಟದ ಜಾಗತಿಕ ಸಭೆಯು ರಾಜಧಾನಿಯಲ್ಲಿ ನಡೆಯಲಿದೆ. ಸೊ ಜಾಗತಿಕ ತಾಪಮಾನ ನಿಯಂತ್ರಣ, ಹವಾಮಾನ ಬದಲಾವಣೆ, ಜೀವ ವೈವಿಧ್ಯತೆ ರಕ್ಷಣೆ ಕುರಿತು ಇಲ್ಲಿ ಏನು ಮಾಡಲಾಗುತ್ತೆ, ಚರ್ಚಿಸಲಾಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಪರಿಸರ ಸಂರಕ್ಷಣೆಯಲ್ಲಿ ಜಾಗತಿಕ ಮಟ್ಟದ ಸಹಕಾರವನ್ನು ಹೆಚ್ಚಿಸುವುದು ಇದರ ಉದ್ದೇಶವಾಗಿರುತ್ತೆ. ಸೊ ವಿಶ್ವ ಪರಂಪರೆ ನೀರಾವರಿ ಟ್ಯಾಗ್ ಪಡೆದ ಪರೀಕ್ಷಾ ಅಣೆಕಟ್ಟು ಯಾವುದಂತ ಹೇಳಿ ಕೇಳಿದ್ದಾರೆ. ಸೊ ಝಾನ್ಸಿ
ಅಣೆಕಟ್ಟು ಏನಿದೆಯಲ್ಲ ಉತ್ತರ ಪ್ರದೇಶದ ಝಾನ್ಸಿ ಇದನ್ನು ಪಡೆದುಕೊಂಡಿರುತ್ತೆ. ಸೊ ಈ ಅಣೆಕಟ್ಟು ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆಯ ಬೆಟ್ವಾ ನದಿಯ ಮೇಲೆ ಇದನ್ನು ನಿರ್ಮಾಣ ಮಾಡಲಾಗಿರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಝಾನ್ಸಿ ಅಣೆಕಟ್ಟು ಎಲ್ಲಿ ಅಂತ ಕೇಳಿಸಬಹುದು. ಸೊ ಝಾನ್ಸಿ ಅಣೆಕಟ್ಟು ಅಂತ ಬಂದಾಗ ಬೆಟ್ವಾ ನದಿಯ ಮೇಲೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಐತಿಹಾಸಿಕ ಮಹತ್ವ ಮತ್ತು ಪುರಾತನ ನೀರಾವರಿ ನಿರ್ವಹಣೆಗಾಗಿ ವರ್ಲ್ಡ್ ಹೆರಿಟೇಜ್ ಇರಿಗೇಷನ್ ಟ್ಯಾಗನ್ನು ಸಿಕ್ಕಿದೆ. ಸೊ ವರ್ಲ್ಡ್ ಹೆರಿಟೇಜ್ ಅಂದರೆ ಪ್ರಾಚೀನ ಸ್ಮಾರಕಗಳಿಗೆ ನೀಡುವಂಥ ಒಂದು ಟ್ಯಾಗ್ ಇರುತ್ತೆ. ಸೊ ಇದು ಈ ಡ್ಯಾಮ್ಗೆ ನೀಡಲಾಗಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಈ ಪ್ರದೇಶವು ಕೃಷಿ ಮತ್ತು ನೀರಾವರಿ ನಿರ್ವಹಣೆ ಮತ್ತು ಹಲವು ದಶಕಗಳಿಂದ ಮಹತ್ವ ಕೊಡುಗೆ ನೀಡಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಜಾಗತಿಕ ಮಾನ್ಯತೆಯನ್ನು ಭಾರತದ ಪುರಾತನ ಇಂಜಿನಿಯರಿಂಗ್ ಮತ್ತು ಜಲಸಂಪನ್ಮೂಲ ಇಲಾಖೆ ವ್ಯವಸ್ಥೆಗೆ ಸಂದ ಗೌರವವಾಗಿರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಗೋಮಿತ್ರ ಉಪಕ್ರಮವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಉತ್ತರ ಪ್ರದೇಶ ಏನಿದೆಯಲ್ಲ ಇದನ್ನು ಪ್ರಾರಂಭಿಸಿರುವಂಥದ್ದು. ಹಸುಗಳ ಸಂರಕ್ಷಣೆ ಮತ್ತು ನಿರ್ವಹಣೆಯನ್ನು ಬಲಪಡಿಸಲು ಈ ಯೋಜನೆಯನ್ನು ಉತ್ತರ ಪ್ರದೇಶ ತಂದಿದೆ. ಸೊ ಈ ಹಿಡಿದು ಕೆಳಮಟ್ಟದಲ್ಲಿ ಗೋವುಗಳ ಆರೈಕೆಗಾಗಿ ಸುಮಾರು 10,000 ಗೋಮಿತ್ರರಿಗೆ ತರಬೇತಿಯನ್ನು ನೀಡಲಾಗುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ಬೀದಿ ಬದಿ ಜಾನುವಾರುಗಳ ರಕ್ಷಣೆ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಗೋ ಸಂರಕ್ಷಣೆ ಖಚಿತಪಡಿಸುವುದು ಇದರ ಗುರಿಯಾಗಿರುತ್ತೆ. ಸೊ ಇದು ಗ್ರಾಮೀಣ ಯುವಕರಿಗೆ ಸೇವಾ ತರಬೇತಿ ನೀಡುವುದರ ಜೊತೆಗೆ ಪ್ರಾಣಿ ಕಲ್ಯಾಣಕ್ಕೂ ನೆರವಾಗುತ್ತೆ. ಅಂದರೆ ಅಂದರೆ ಹಳ್ಳಿ ಮತ್ತು ಬೀದಿ ಬದಿ ಪ್ರಾಣಿಗಳನ್ನು ರಕ್ಷಿಸಲಿಕ್ಕೆ ಅಥವಾ ಆಕಳುಗಳನ್ನು ರಕ್ಷಿಸಲಿಕ್ಕೆ ಜಾರಿಗಾಗಿರುವಂಥ ಒಂದು ಉಪಕ್ರಮ ಯಾವುದಂದರೆ ಗೋಮಿತ್ರ ಅನ್ನೋದು. ಸೊ ಉತ್ತರ ಪ್ರದೇಶ ತಂದಿರೋದು. ಭಾರತದಲ್ಲಿ ಅತಿ ಹೆಚ್ಚು EV ಚಾರ್ಜಿಂಗ್ ಸ್ಟೇಷನ್ಗಳನ್ನು ಹೊಂದಿರುವ ರಾಜ್ಯ ಯಾವುದಂತ ಕೇಳಿದ್ದಾರೆ. ಸೊ ಮಹಾರಾಷ್ಟ್ರ ಏನಿದೆ ಅಲ್ವಾ, ಸೊ ಭಾರತದಲ್ಲಿ ಅತಿ ಹೆಚ್ಚು EV ಚಾರ್ಜಿಂಗ್ಗಳನ್ನು ಹೊಂದಿರುವಂಥ ರಾಜ್ಯವಾಗಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ ನೋಡಿ. ಸೊ ಕೇಂದ್ರ ಭಾರಿ ಕೈಗಾರಿಕಾ ಸಚಿವಾಲಯವು ಇತ್ತೀಚೆಗೆ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಮಾಹಿತಿ ಪ್ರಕಾರ ಮಹಾರಾಷ್ಟ್ರ ಏನಿದೆಯಲ್ಲ ಮೊದಲ ಸ್ಥಾನದಲ್ಲಿದೆ. ಸೊ ವಿದ್ಯುತ್ ವಾಹನಗಳ ಬಳಕೆಯನ್ನು ಪ್ರೋತ್ಸಾಹಿಸಲು ಮಹಾರಾಷ್ಟ್ರ ರಾಜ್ಯವು ದೇಶದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಕರ್ನಾಟಕ ರಾಜ್ಯವು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಮೂಲಸೌಕರ್ಯ ವಿಸ್ತರಣೆಯು ದೇಶದಲ್ಲಿ ಹಸಿರು ಜಾಗೃತ ವ್ಯವಸ್ಥೆಯನ್ನು ಬೇಗಗೊಳಿಸುತ್ತಿದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪುಣ್ಯ ಸ್ಮರಣೆಯನ್ನು ಯಾವ ದಿನದಂದು ಆಚರಣೆ ಮಾಡಲಾಗಿತ್ತು ಅಂತ ಕೇಳಿದ್ದಾರೆ. ಸೊ ಆಗಸ್ಟ್ 18ರಂದು ಏನು ಮಾಡ್ತಾರೆ, ಇದನ್ನು ಆಚರಣೆ ಮಾಡ್ತಾರೆ. 1945 ಆಗಸ್ಟ್ 18ರಂದು ವಿಮಾನ ಅಪಘಾತದಲ್ಲಿ ಇವರೇನಾದರೂ ಅನ್ನೋದನ್ನು ಅಧಿಕೃತವಾಗಿ ಸ್ಪಷ್ಟಪಡಿಸಲಾಗಿದೆ. ಸೊ ಇವರ ಜನ್ಮದಿನವನ್ನು ಜನವರಿ 23ರಂದು ಪರಾಕ್ರಮ್ ದಿನವಾಗಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಏಷ್ಯನ್ ಜೂನಿಯರ್ ಬ್ರಿಡ್ಜ್ ಚೆಸ್ ಚಾಂಪಿಯನ್ಶಿಪ್ ಓಪನ್ ಮತ್ತು ಬಾಲಕಿಯರ ವಿಭಾಗದಲ್ಲಿ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದ್ದಾರೆ ನೋಡಿ. ವಿಘ್ನೇಶ್ ಆದಿಮೂಲಂ ಮತ್ತು ಶಾನ್ಯಾ ಮಿಶ್ರಾ ಅವರೇನಿದ್ದಾರಲ್ಲ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಇದೆ, ಇದನ್ನು ಸ್ವಲ್ಪ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಸೆಮಿಕಾನ್ ಇಂಡಿಯಾ ಸಮ್ಮೇಳನವು ಎಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಸೆಮಿಕಾನ್ ಅಂದರೆ ಸೆಮಿ ಕಂಡಕ್ಟರ್ಗಳ ಕುರಿತಾದಂತಹ ಒಂದು ಸಮ್ಮೇಳನ ಆಗಿರುತ್ತೆ. ಸೊ ಇದನ್ನು ಎಲ್ಲಿ ಅಂದರೆ ಯಶೋಭೂಮಿ ನವದೆಹಲಿಯಲ್ಲಿ ಏನು ಮಾಡಿದ್ದಾರೆ, ಇದನ್ನು ಆಯೋಜನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಭಾರತವನ್ನು ಜಾಗತಿಕ ಕಂಡಕ್ಟರ್ ಉತ್ಪಾದನಾ ಕೇಂದ್ರವಾಗಿ ಮಾಡುವ ಉದ್ದೇಶದಿಂದ ಈ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಸೊ ದ್ವಾರಕದಲ್ಲಿರುವ ಅತ್ಯಾಧುನಿಕ ಯಶೋಭೂಮಿ ಕನ್ವೆನ್ಷನ್ ಸೆಂಟರ್ನಲ್ಲಿ ಅಂದರೆ ಸಮಾರಂಭ ಹಾಲ್ನಲ್ಲಿ ಏನು ಮಾಡಿದ್ದಾರೆ, ಇದನ್ನು ನಡೆಸಿದ್ದಾರೆ. ಸೊ ಜಾಗತಿಕ ಸೆಮಿಕಂಡಕ್ಟರ್ ಕಂಪನಿ ಹೂಡಿಕೆದಾರರು ಮತ್ತು ತಜ್ಞರ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಸೊ ದೇಶದಲ್ಲಿ ತಯಾರಿಕೆ ಮತ್ತು ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ವಿಸ್ತರಿಸಲು ಇದು ಪ್ರಮುಖ ವೇದಿಕೆಯಾಗಿತ್ತು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಸೆಮಿಕಂಡಕ್ಟರ್ ಸಮ್ಮೇಳನ ಎಲ್ಲಿ ನಡೆಯುತ್ತೆ ನವದೆಹಲಿ ಯಶೋಭೂಮಿ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಹುಲ್ಲುಗಾವಲು ಮತ್ತು ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಯ ಸಮಗ್ರ ಮಾರ್ಗದರ್ಶಿಯನ್ನು ಭಾರತವು ಯಾವ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಿತ್ತು ಅನ್ನೋದನ್ನು ಕೇಳಿದ್ದಾರೆ. ಸೊ UNCCD COP7 ಮಂಗೋಲಿಯಾದಲ್ಲಿ ನಡೀತು. COP17 ಏನಿದೆಯಲ್ಲ ಸಮ್ಮೇಳನ, ಸೊ COP17 ಅನ್ನೋಂಥ ಸಮ್ಮೇಳನ ಎಲ್ಲಿ ನಡೀತು ಅಂದರೆ ಮಂಗೋಲಿಯಾದಲ್ಲಿ ನಡೀತು. ಸೊ ಅಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಯಾವುದು ಬಿಡುಗಡೆ ಮಾಡಿದ್ದಾರೆ ಅಂದರೆ ಮರುಭೂಮೀಕರಣವನ್ನು ತಡೆಗಟ್ಟುವಿಕೆ ಮತ್ತು ಕುರಿತು ವಿಶ್ವಸಂಸ್ಥೆಯ ಸಮ್ಮೇಳನ ಸಭೆ ಮಂಗೋಲಿಯಾದಲ್ಲಿ ನಡೆಯಿತು ಅನ್ನೋದನ್ನು ಹೇಳಿದ್ದಾರೆ. ಸೊ ಭಾರತವು ಹುಲ್ಲುಗಾವಲು ಮತ್ತು ನೈಸರ್ಗಿಕ ಪರಿಸರ ಸಂರಕ್ಷಣೆ ಮಾರ್ಗದರ್ಶಿಯನ್ನು ಅನಾವರಣಗೊಳಿಸಿತು. ಸೊ ಈ ಸಮ್ಮೇಳನದಲ್ಲಿ ಭಾರತ ಏನನ್ನು ಅನಾವರಣಗೊಳಿಸಿತು ಅಂದರೆ ಹುಲ್ಲುಗಾವಲು ಮತ್ತು ನೈಸರ್ಗಿಕ ಪರಿಸರ ಸಂರಕ್ಷಣೆ ಸಮಗ್ರ ಮಾರ್ಗದರ್ಶಿಯನ್ನು ಅಂತ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನಶಿಸುತ್ತಿರುವ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಯನ್ನು ಪುನರ್ಜೀವನಗೊಳಿಸಲು ಇದರ ಮುಖ್ಯ ಉದ್ದೇಶವಾಗಿತ್ತು ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಭಾರತೀಯ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಹೊಸ ಸ್ಮಾರ್ಟ್ ಔಷಧಿ ಹೆಸರು ಏನಂತ ಹೇಳಿ ಕೇಳಿದ್ದಾರೆ. ಸೊ ಔಷಧಿ ಅಂತ ಬಂದಾಗ RK-251 ಏನಿದೆ ಅಲ್ವಾ, ಸೊ ಇದು ಔಷಧಿ ಹೆಸರು. ಸೊ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹೊಸ ಔಷಧಿಯನ್ನು ಕಂಡುಹಿಡಿದಿದ್ದಾರೆ. ಸೊ ಅದರ ಹೆಸರು RK-251 ಕೇಳ್ತಾರೆ PCಯಲ್ಲಿ. ಸೊ ನೆನಪಿಟ್ಕೊಳ್ಳಿ. ಸೊ IIT ಗುವಾಹಟಿ ಮತ್ತು IIST ವಿಜ್ಞಾನಿಗಳು ಜಂಟಿಯಾಗಿ ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಈ ರೀತಿಯಾಗಿ ಕ್ವಶನ್ ಬರುತ್ತೆ, ಯಾರೆಲ್ಲ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ರು ಅನ್ನೋದನ್ನು. ಸೊ IIT ಗುವಾಹಟಿ ಮತ್ತು ASST ವಿಜ್ಞಾನಿಗಳು ಇದನ್ನು ಏನು ಮಾಡಿದ್ದಾರೆ, ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಈ ಕೇವಲ ಕ್ಯಾನ್ಸರ್ ಪೀಡಿತ ಕೋಶಗಳನ್ನು ಮಾತ್ರ ನೇರವಾಗಿ ಗುರಿಯಾಗಿ ನಾಶಪಡಿಸುತ್ತದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಅಂದರೆ ಇದು ಕ್ಯಾನ್ಸರ್ ಬೆಡ್ ಇದ್ರೆ ಇದನ್ನು ಮಾತ್ರ ನೇರವಾಗಿ ಗುರಿಪಡಿಸಿ ಇದನ್ನು ನಶಿಸುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ಅಥವಾ ನಾಶಪಡಿಸುವಂಥ ಕೆಲಸವನ್ನು ಮಾಡುತ್ತೆ ಈ ಯಾವುದಂದರೆ ಈ ಔಷಧಿ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಹರ್ ಘರ್ ತಿರಂಗ ಅಭಿಯಾನದ ಅಡಿಯಲ್ಲಿ ಪ್ರಾರಂಭಿಸಲಾದ ಜಾಗತಿಕ ತಿರಂಗ ಯಾರ್ಲಿಯ ಹೆಸರೇನಂತ ಕೇಳಿದ್ದಾರೆ. ಸೂರ್ಯಪಥ ತಿರಂಗ ಅನ್ನೋದನ್ನು ಇಲ್ಲಿ ನೆನಪಿಟ್ಕೊಳ್ಳಿ. ಯಾವುದು? ಸೊ ಯಾರ್ಲಿ ಅಂತ ಬಂದಾಗ ಇದರ ಹೆಸರು ಸೂರ್ಯಪಥ ತಿರಂಗ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೋಡಿ, ಜಾಗತಿಕ ಮಟ್ಟ ಕೊಂಡೊಯ್ಯಲು ಈ ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು. ಸೊ ಹರ್ ಘರ್ ತಿರಂಗ ಉಪಕ್ರಮ ಭಾಗವಾಗಿ ಸೂರ್ಯಪಥ ತಿರಂಗ ಯಾರ್ಲಿಯನ್ನು ಆಯೋಜಿಸಲಾಗಿದೆ. ಸೊ ದೇಶದ ಗಡಿಗಳಲ್ಲಿ ಮೀರಿದ ವಿದೇಶಗಳಲ್ಲಿ ಭಾರತ ದೇಶಭಕ್ತಿಯನ್ನು ಜಾಗೃತಿಗೊಳಿಸುವುದು ಇದರ ಗುರಿಯಾಗಿತ್ತು. ಸೊ ತ್ರಿವರ್ಣ ಧ್ವಜದ ಮಹತ್ವ ಮತ್ತು ರಾಷ್ಟ್ರೀಯ ಐಕ್ಯತೆಯನ್ನು ಸಾರುವುದು ಇದರ ಮುಖ್ಯ ಗುರಿಯಾಗುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ BWF ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್
30ನೇ ಆವೃತ್ತಿ ಎಲ್ಲಿ ನಡೀತು ಅನ್ನೋದನ್ನು ಕೇಳಿದರೆ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾ ನವದೆಹಲಿಯಲ್ಲಿ ನಡೀತು. ಇದು ನಡೀತು ನೋಡಿ. ಸೊ BW ಅನ್ನುವಂತಹ ಒಂದು ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಬ್ಯಾಡ್ಮಿಂಟನ್ ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ BWF ಅನ್ನೋದು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅನ್ನೋದು ಏನಿದೆಯಲ್ಲ, ಸೊ ಎಲ್ಲಿ ನಡೀತಂದರೆ ನವದೆಹಲಿ ಇಂದಿರಾ ಗಾಂಧಿ ಕ್ರೀಡಾ ಸ್ಟೇಡಿಯಂನಲ್ಲಿ ನಡೀತು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಭಾರತ ಮೊದಲ ಬಾರಿಗೆ ಈ ಚಾಂಪಿಯನ್ಶಿಪ್ಪನ್ನು ಆಯೋಜಿಸಿತ್ತು, ಆದರೆ ಇವಾಗ 2022 ಮತ್ತೆ ಆಯೋಜಿಸಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ಸದ್ಭಾವನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಮಾಜಿ ಪ್ರಧಾನಿಯವರ ಜನ್ಮದಿನ ಯಾವಾಗ ಅಂದರೆ ಆಗಸ್ಟ್ 20ರಂದು ಸದ್ಭಾವನಾ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕ್ವಶನ್ ಆಗ್ತಾರೆ. ಸೊ ಇದನ್ನು ನೆನಪಿಟ್ಕೊಳ್ಳಿ. ಸೊ ಎಕ್ಸ್ಪ್ಲೇನ್ ಅಂತ ಬಂದಾಗ ಸೊ ಯಾವ ಬಿಟ್ಟಿದ್ರು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ. ಸ್ವಲ್ಪ ನೋಡ್ಕೊಂಬಿಡಿ. ಸೊ ನೆಕ್ಸ್ಟ್ ಬಂದಾಗ ಸೊ ಈ 8ನೇ ಬ್ರಿಕ್ಸ್ ಯೂತ್ ಎನರ್ಜಿ ಶೃಂಗಸಭೆ ವರ್ಚುವಲ್ ಆಗಿ ಆಯೋಜಿಸಿದ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಭಾರತವನ್ನು ಮಾಡಿದೆ. ಸೊ ವರ್ಚುವಲ್ ಅಂದರೆ ಕಂಪ್ಯೂಟರ್ಗಳ ಮೂಲಕ ವಿಡಿಯೋ ಕಾನ್ಫರೆನ್ಸನ್ನು ಮಾಡುವಂಥದ್ದು. ಸೊ ಇದನ್ನು ಆಯೋಜನೆ ಮಾಡಿರುವಂಥದ್ದು ಯಾವುದಂದರೆ ಭಾರತ ದೇಶ 8ನೇ ಬ್ರಿಕ್ಸ್ ಯೂತ್ ಎನರ್ಜಿ ಶೃಂಗಸಭೆಯನ್ನು ಮಾಡಿದರು. ಸೊ ಇದರ ಎಕ್ಸ್ಪ್ಲೇನ್ ಇಲ್ಲಿದೆ, ಒಂದು ಸ್ವಲ್ಪ ನೋಡ್ಕೊಂಬಿಡಿ. ಸೊ ನೆಕ್ಸ್ಟ್ ಬಂದಾಗ ಇತ್ತೀಚೆಗೆ ಹಾವಿನ ಕಡಿತವನ್ನು ವರದಿ ಮಾಡಬೇಕಾದ ಕಾಯಿಲೆ ಎಂದು ಘೋಷಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಕ್ವಶನ್ ಬರುತ್ತೆ. ಸೊ ಮಹಾರಾಷ್ಟ್ರ ಏನಿದೆಯಲ್ಲ, ಇತ್ತೀಚೆಗೆ ಏನು ಮಾಡಿದೆ, ಹಾವು ಕಡಿತವನ್ನು ವರದಿ ಮಾಡಲೇಬೇಕಾದ ಕಾಯಿಲೆ ಅಂತ ಹೇಳಿ ಮಾಡಿದ್ದಾರೆ. ಸೊ ವರ್ಷಕ್ಕೆ ಏನಿಲ್ಲ ಅಂದರೂ ಬಹಳಷ್ಟು ಜನ ಹಾವು ಕಡಿತದಿಂದ ಸಾಯುವಂಥ ಪ್ರಕರಣಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ಮಹಾರಾಷ್ಟ್ರ ಸರ್ಕಾರ ಏನು ಮಾಡಿದೆ, ಉಪಕ್ರಮವನ್ನು ಜಾರಿ ಮಾಡಿದಂಥ ಕೆಲಸವನ್ನು ಮಾಡಿದೆ ಅಂತ ನೋಡಕ್ಕೆ ಬರುತ್ತೆ. ಸೊ ಪ್ರಕಾರ ಯಾವುದೇ ಆಸ್ಪತ್ರೆ ಅಥವಾ ಚಿಕಿತ್ಸಾಲಯಕ್ಕೆ ಬರುವ ಹಾವು ಕಡಿತದ ಪ್ರಕರಣಗಳನ್ನು ಆರೋಗ್ಯ ಇಲಾಖೆ ವರದಿ ಮಾಡುವುದು ಕಡ್ಡಾಯ. ಅದೇ ಒಂದು ಪ್ರಕರಣ ಬಂದರೆ ಅದನ್ನು ಆರೋಗ್ಯ ಇಲಾಖೆಗೆ ಕಡ್ಡಾಯವಾಗಿ ವರದಿ ಮಾಡಬೇಕನ್ನೋದು ಇದರ ಉಪಕ್ರಮವಾಗಿರುತ್ತೆ. ಸೊ ದೂರದರ್ಶನದ ಹೊಸ ಮಹಾನಿರ್ದೇಶಕರಾಗಿ ಯಾರು ನೇಮಕ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ರೀನಾ ಸೋನೆವಾಲ ಏನಿದ್ದಾರೆ ಅಲ್ವಾ, ಸೊ ದೂರದರ್ಶಕದ DG ಆಗಿ ನೇಮಕವಾಗಿರುವಂಥದ್ದು. ಸೊ ನೆನಪಿಟ್ಕೊಳ್ಳಿ. ಸೊ ಇವರು ಭಾರತೀಯ ಮಾಹಿತಿ ಸೇವೆ ಅಧಿಕಾರ ರೀನಾ ಸೋನಾಲ್ ಅವರು ಈ ಹುದ್ದೆಗೆ ನೇಮಕಗೊಂಡಿದ್ದಾರೆ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸೊ ಎಕ್ಸ್ಪ್ಲೇನ್ ಇದೆ, ಸ್ವಲ್ಪ ನೋಡ್ಕೊಂಬಿಡಿ. ಸೊ ವಿಶ್ವ ಛಾಯಾಗ್ರಹಣ ಅಥವಾ ವರ್ಲ್ಡ್ ಫೋಟೋಗ್ರಾಫಿ ಡೇನ ಯಾವಾಗ ಆಚರಿಸಲಾಗುತ್ತೆ ಅಂದರೆ ಆಗಸ್ಟ್ 19ರಂದು ಏನು ಮಾಡ್ತಾರೆ, ಇದನ್ನು ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಯಾಕೆ ಮಾಡ್ತಾರೆ ಅಂದರೆ 1839ರಲ್ಲಿ ಫ್ರಾನ್ಸ್ನ ಡ್ಯಾಗ್ಯೋರೆಟ್ ಛಾಯಾಗ್ರಹ ಪ್ರಕ್ರಿಯೆಯನ್ನು ಆವಿಷ್ಕರಿಸಿದ ನೆನಪಿಗಾಗಿ ಇದನ್ನು ಆಚರಣೆ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದಾಗ ವಿಶ್ವ ಸೊಳ್ಳೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅನ್ನೋದು ಇದೊಂದು ಉಳಿದಿತ್ತು. ಸೊ ಉತ್ತರ ಆಗಸ್ಟ್ 20 ಅಂತ ಕೇಳ್ತಾರೆ. ಸೊ ಸೊಳ್ಳೆಗಳಿಂದ ಹರಡುವ ಮಲೇರಿಯಾ, ಡೆಂಗ್ಯೂ ಮಾರಕ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸಲು ಇದನ್ನು ಏನು ಮಾಡಿದ್ದಾರೆ, ಆಚರಣೆ ಮಾಡುವಂಥ ಕೆಲಸ ಮಾಡ್ತಾರೆ. ಒಳ್ಳೆಯದು. ಸೊ 1897 ಸರ್ ರೊನಾಲ್ಡ್ ರಾಸ್ ಅವರು ಹೆಣ್ಣು ಅನೋಫಿಲಿಯಾ ಸೊಳ್ಳೆವು ಮಲೇರಿಯಾದಿಂದ ಹರಡುತ್ತದೆ ಎಂಬುದನ್ನು ಪತ್ತೆ ಹಚ್ಚಿದರು. ಇದರ ನೆನಪಿಗಾಗಿ ಇದನ್ನು ಏನು ಮಾಡ್ತಾರೆ, ಪ್ರತಿ ವರ್ಷ ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. 2ನೇ ಬ್ರಿಕ್ಸ್ ಪ್ರವಾಸೋದ್ಯಮ ಕೈಗಾರಿಕಾ ಗುಂಪಿನ ಸಭೆ ಎಲ್ಲಿ ನಡೀತು ಅಂತ ಕೇಳಿದ್ದಾರೆ. ಸೊ ಜೈಪುರ್ನ ರಾಜಸ್ಥಾನದಲ್ಲಿ. ಸೊ ಇಲ್ಲಿ ನೋಡಿ, ಸೊ 2ನೇ ಬ್ರಿಕ್ಸ್ ಪ್ರವಾಸೋದ್ಯಮ ಕಾರ್ಯಕಾರಿ ಗುಂಪಿನ ಸಭೆ ಎಲ್ಲಿ ನಡೀತಂದ್ರೆ, ಸೊ ಬ್ರಿಕ್ಸ್ ಸಭೆಗಳೇನಿದೆ ಭಾಳಷ್ಟು ನಡೀತಾರೆ. ಸೊ ಅದ್ರ ಮೇಲೆ ಕ್ವಶನ್ ಆಗುತ್ತೆ. ಸೊ ಇಲ್ಲಿ ನಡೀತಾರೆ ಜೈಪುರ್ ರಾಜಸ್ಥಾನದಲ್ಲಿ ಅನ್ನೋದನ್ನು ಸೊ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ, ಒಂದು ಸ್ವಲ್ಪ ನೋಡ್ಕೊಂಬಿಡಿ. ಸೊ ನೆಕ್ಸ್ಟ್ ಬಂದಾಗ ರಷ್ಯಾ ಮತ್ತು ಜಪಾನ್ ನಡುವೆ ವಿವಾದಕ್ಕೆ ಒಳಗಾದ ಯಾವ ದ್ವೀಪಕ್ಕೆ ಇತ್ತೀಚಿನ ವ್ಲಾದಿಮಿರ್ ಪುಟಿನ್ ಅವರು ಭೇಟಿ ನೀಡಿದರು ಅಂತ. ಅಲ್ಲೇ ರಷ್ಯಾ ಮತ್ತು ಜಪಾನ್ ನಡುವೆ ಒಂದು ದ್ವೀಪ ಇದೆ. ಸೊ ಆ ದ್ವೀಪ ಏನಿದೆಯಲ್ಲ ಅವರು ವಿವಾದಕ್ಕೆ ಒಳಗಾಗಿದೆ. ಸೊ ಹಾಗಾಗಿ ಇತ್ತೀಚೆಗೆ ವ್ಲಾದಿಮಿರ್ ಪುಟಿನ್ ಅವರನ್ನು ಆ ದ್ವೀಪನ ಭೇಟಿ ನೀಡಿದರು. ಸೊ ಆ ದ್ವೀಪ ಯಾವುದಂದ್ರೆ ಇರುಟುರುಕ್ ದ್ವೀಪ ಅಂತ ಹೇಳಿ ಅಥವಾ ಕುರಿಲ್ ದ್ವೀಪ ಅಂತ ಹೇಳಿ. ಸೊ ಇದನ್ನು ಕೇಳ್ತಾರೆ, ಭಾಳಷ್ಟು ಸುದ್ದಿಯಲ್ಲಿದೆ, ಹೋದ ವರ್ಷದಿಂದನೂ ಸುದ್ದಿಯಲ್ಲಿದೆ. ಸೊ ಹಾಗಾಗಿ ಇದನ್ನು ನೆನಪಿಟ್ಕೊಳ್ಳಿ. ಕುರಿಲ್ ದ್ವೀಪವು ಯಾವ 2 ದೇಶಗಳ ನಡುವೆ ಕಂಡು ಬರುತ್ತೆ ಅಂದರೆ ರಷ್ಯಾ ಮತ್ತು ಜಪಾನ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ ಒಂದು ಸ್ವಲ್ಪ. ಸೊ ನೆಕ್ಸ್ಟ್ ಬಂದಾಗ ಮಹಿಳೆಯರಲ್ಲಿ AI ಸಾಕ್ಷರತೆ ಮತ್ತು ಡಿಜಿಟಲ್ ಸಬಲೀಕರಣಕ್ಕಾಗಿ ಯಶೋಧ AI ಉಪಕ್ರಮವನ್ನು ಯಾರು ಆರಂಭಿಸಿದ್ರು ಅನ್ನೋದನ್ನು ಕೇಳಿದೆ. ಸೊ ಮಹಿಳೆಯರಿಗೆ AI ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಯಶೋಧ AI ಉಪಕ್ರಮವನ್ನು ಯಾರು ಆರಂಭಿಸಿದ್ರು ಅನ್ನೋದನ್ನು ಕೇಳಿದ್ದಾರೆ ನೋಡಿ. ಸೊ ಇದು ರಾಷ್ಟ್ರೀಯ ಮಹಿಳಾ ಆಯೋಗ ಏನಿದೆಯಲ್ಲ ಆಯೋಜನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. 1993ರಲ್ಲಿ ಸ್ಥಾಪನೆ ಆದಂಥ ರಾಷ್ಟ್ರೀಯ ಮಹಿಳಾ ಆಯೋಗ ಇದನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಸೊ ಎಕ್ಸ್ಪ್ಲೇನ್ ಅನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಸೊ ಫುಟ್ಬಾಲ್ನಲ್ಲಿ ಫುಟ್ಬಾಲ್ನಲ್ಲಿ ಲೈಫ್ ಟೈಮ್ ಕೊಡುಗೆ 2025 ಅರ್ಜುನ್ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಅರುಮುನೈಗಮ್ ಅನ್ನೋರಿಗೆ ಏನಿದೆ ಅಲ್ವಾ, ಸೊ ಈ ಪ್ರಶಸ್ತಿಯನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಇತಿಹಾಸದಲ್ಲಿ ಹಿರಿಯ ಮತ್ತು ಖಾತೆ ಮಾಜಿ ಆಟಗಾರರಾಗಿದ್ದರು. ಸೊ ಹಾಗಾಗಿ ಇವ್ರನ್ನ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವರು 1962 ಏಷ್ಯನ್ ಗೇಮ್ನಲ್ಲಿ ಭಾರತಕ್ಕೆ ಚಿನ್ನವನ್ನು ತಂದುಕೊಟ್ಟಂಥ ಪ್ರಮುಖ ಆಟಗಾರರಾಗಿರ್ತಾರೆ ಅನ್ನೋದನ್ನು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಭಾರತದ ಮೊದಲ ಸಮಗ್ರ ಭೂಗತ ಕಲ್ಲಿದ್ದಲು ಅನಿಲೀಕರಣ ಸಂಕೀರ್ಣವನ್ನು ರಿಲಯನ್ಸ್ ಇಂಡಸ್ಟ್ರಿ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲು ಪ್ರಸ್ತಾಪಿಸಿದೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಎಲ್ಲೂರು ಆಂಧ್ರ ಪ್ರದೇಶದಲ್ಲಿ ಏನಿದೆಯಲ್ಲ ರಿಲಯನ್ಸ್ ಕಡೆಯಿಂದ ಇದು ಭೂಗತ ಕಲ್ಲಿದ್ದಲು ಅನಿಲೀಕರಣವನ್ನು ಸ್ಥಾಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನು ಸೊ ಎಕ್ಸ್ಪ್ಲೇನ್ ಅನ್ನು ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ. ಸೊ ನೆಕ್ಸ್ಟ್ ಬಂದಾಗ ಮಾಲಿನ್ಯದಿಂದ ರಕ್ಷಿಸಲು ತಾಮ್ರಬರಣಿ ನದಿಗೆ ಜೀವಂತ ಕಾನೂನು ವ್ಯಕ್ತಿಯನ್ನು ಸ್ಥಾನಮಾನ ನೀಡಿದ ಹೈಕೋರ್ಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಅಂದರೆ ಮಾಲಿನ್ಯದಿಂದ ರಕ್ಷಿಸಲು ತಾಮ್ರಬರಣಿ ಅಂತ ಒಂದು ನದಿ ಇದೆ. ಸೊ ಆ ನದಿಗೆ ಜೀವಂತ ವ್ಯಕ್ತಿಯ ಸ್ಥಾನಮಾನ ನೀಡುವಂಥ ಕೆಲಸವನ್ನು ಯಾವ ಹೈಕೋರ್ಟ್ ಮಾಡಿದೆ ಅಂದರೆ ಮದ್ರಾಸ್ ಹೈಕೋರ್ಟ್ ಮಾಡಿದೆ. ಸೊ ಮದ್ರಾಸ್ ಹೈಕೋರ್ಟ್ ವಿಚಿತ್ರವಾದಂಥ ತೀರ್ಪುಗಳನ್ನು ನೀಡ್ತಿರುತ್ತೆ. ಸೊ ಅದರ ಬಗ್ಗೆ ಕ್ವಶನ್ ಕೂಡ ಬರ್ತಾರೆ. ಸೊ ಹಾಗಾಗಿ ಇದನ್ನು ನೆನಪಿಟ್ರೆ ತಮಿಳುನಾಡಿನ ಪುರಾತನ ಹಾಗೂ ಪ್ರಮುಖ ಜೀವ ನದಿಯಾಗಿರುವಂಥದ್ದು ಯಾವುದಂದ್ರೆ ತಾಮ್ರಬರಣಿ. ಸೊ ತಾಮ್ರಬರಣಿ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸೊ ತಮಿಳುನಾಡು ಅನ್ನೋದನ್ನ ನೆನಪಿಟ್ರು. ತಾಮ್ರಬರಣಿ ನದಿ ಎಲ್ಲಿ ಬರುತ್ತೆ, ತಮಿಳುನಾಡಿನಲ್ಲಿ. ಸೊ ತೀವ್ರ ಎಲ್ಲಿ ಆಗ್ತಿರುವಂಥ ಮಲಿನ ತಡೆಗಟ್ಟಲಿಗೆ ಈ ತೀರ್ಪನ್ನು ನೀಡಿದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಲಡಾಖ್ನಲ್ಲಿ ಯಾವ ಹೈಕೋರ್ಟ್ ಶಾಖಾ ಪೀಠವನ್ನು ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟವು ಅನುಮೋದನೆ ನೀಡಿದೆ ಅನ್ನೋದನ್ನು ಕೇಳಿದೆ. ಸೊ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟನ್ನು ಸ್ಥಾಪಿಸಲು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಬಾಂಗ್ಲಾದೇಶದ 23ನೇ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅನ್ನೋದು ಇದೆ ನೋಡಿ. ಸೊ ಮಿರ್ಜಾ ಫಕ್ರುಲ್ಲಾ ಇಸ್ಲಾಂ ಮಲಿಂಗರ್ ಅವರು ಏನಿದಾರಲ್ವ, ಸೊ
ಇದರ ಅಧ್ಯಕ್ಷರಾಗಿ ನೇಮಕಾಗಿದ್ದಾರೆ. ಸೊ ಡೈರೆಕ್ಟ್ ಹೆಸರನ್ನು ಕೊಟ್ಟು ಯಾವ ದೇಶದ ಅಧ್ಯಕ್ಷರಾಗಿ ನೇಮಕಾಗಿದ್ದಾರೆ ಅನ್ನೋದನ್ನು ಕೇಳ್ತಾರೆ. ಸೊ ಇತ್ತೀಚಿನ ರಾಜಕೀಯ ಬದಲಾವಣೆಗಳು 23ನೇ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಬಾಂಗ್ಲಾದೇಶದ ನ್ಯಾಷನಲ್ ಪಾರ್ಟಿಯಿಂದ ಆಯ್ಕೆಯಾಗಿರ್ತಾರೆ ಅನ್ನೋದನ್ನು ಇಟ್ಕೊಳ್ಳೋಣ. ನೆಕ್ಸ್ಟ್ ಬಂದಾಗ ಒಡಿಶಾ ಸಾಹಿತ್ಯಕ್ಕೆ ನೀಡುವಂಥ ಸರಳ ಪುರಸ್ಕಾರ 2026 ಯಾರಿಗೆ ಲಭಿಸಿದೆ ಅಂತ ಕೇಳಿದರೆ ಅಶುತೋಷ್ ಪರಿಧಾನ್ ಅವರಿಗೆ ಏನಿದೆಯಲ್ಲ ಈ ಪುರಸ್ಕಾರ ನೀಡಿರ್ತಾರೆ. ಸೊ ಇವರು ದೀರ್ಘಕಾಲದ ಕಾವ್ಯ ಕ್ಷೇತ್ರಕ್ಕೆ ಮತ್ತು ನೀಡಿದ ವಿಶಿಷ್ಟ ದೀರ್ಘಕಾಲದ ಕೊಡುಗೆಯಾಗಿ ಇದನ್ನು ಕೊಡಲಾಗಿದೆ. ಸೊ ಭಾರತದ ಪಂಪ ಪ್ರಶಸ್ತಿ, ಈ ಕರ್ನಾಟಕದ ಪಂಪ ಪ್ರಶಸ್ತಿ ಏನಿದೆಯಲ್ಲ, ಸೊ 2026 ದೇವನೂರು ಮಹಾದೇವನವರಿಗೆ ನೀಡಿರ್ತಾರೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ನ ವಿಡಿಯೋ ಆಗಿತ್ತು. ಸೊ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. ಸೊ ಲಿಂಕ್ PDF ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಲ್ಲಿ PDF ಅನ್ನು ಹಾಕಿರ್ತೀನಿ. ಸೊ ಲಿಂಕ್ ಬಯೋಲ್ಲಿ ಇರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.